ಈ ರೀತಿಯಾಗಿ ಒಳಗಡೆ ಎಲ್ಲ ಐರನ್ ಆದ ನಂತರ ಹೊರಗಡೆಗೆ ಐರನ್ ಮಾಡ್ಕೋಬೇಕು. ಈಗ ನೀರು ಹಚ್ಚುತ್ತಾ ಐರನ್ ಮಾಡುವುದರಿಂದ ಸರಿಯಾಗಿ ಫ್ಲ್ಯಾಟಾಗಿ ನೋಡಿ ಹೇಗೆ ಕೂಡುತ್ತದೆ. ಹೀಗೆ ಒಂದು ಕಟ್ಟಿಗೆ ತುಂಡು ನಿಮ್ಮ ಹತ್ರ ಯಾವಾಗಲೂ ಇಟ್ಟುಕೊಂಡಿರಬೇಕು. ಅದು ನಿಮಗೆ ಐರನ್ನನ್ನು ಫ್ಲ್ಯಾಟಾಗಿ ಕೂಡಿಕೊಳ್ಳೋಕ್ಕೆ ಸಹಾಯ ಮಾಡ್ತದೆ. ನೋಡಿ ಹೇಗೆ ನಾವು ಐರನ್ ಮಾಡುವ ಜಾಗದಲ್ಲಿ ಸ್ವಲ್ಪ ಹೀಗೆ ಅಡ್ಡಾಡಿಸಿಬಿಟ್ಟರೆ ಹೇಗೆ ತಾನೇ ಕ್ರೀಸ್ ಸರಿಯಾಗಿ ಕೂಡುತ್ತದೆ ನೋಡಿ. ನೋಡಿ ಫ್ರೆಂಡ್ಸ್, ಹೊಸದಾಗಿ ಪ್ಯಾಂಟ್ ಐರನ್ ಮಾಡುವುದು ಎಷ್ಟೊಂದು ಒಂದು ಕಷ್ಟ ಇದೆ ಅಂತ ನಿಮಗೆ ಹಂತ ಹಂತವಾಗಿ ತೋರಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಹೊಸ ಟೈಲರ್ ಗೆಳೆಯರು ಮಾಡಿಕೊಳ್ಳಿ. ಜೈ ಹಿಂದ್, ನಮಸ್ಕಾರ.